ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಧೇನುರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯರೇ, ಇದು ಕಾಮಧೇನು ಪಾರ್ಟಿ ಹಾಲ್ ಓಪನಿಂಗ್ ಶರ್ಮನಿ. ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ಪಾರ್ಟಿ ಹಾಲನ್ನು ಮಾಡಿದ್ದಾರೆ. ಇದಕ್ಕೆ ಕಾಮಧೇನು ಅಂತ ಹೆಸರಿಟ್ಟಿದ್ದಾರೆ. ಕಾಮದುಃಖ ಅಂದರೆ ಯಾವಾಗಲೂ ಕರೆಯುವಂಥದ್ದು. ಮನುಷ್ಯನಿಗೆ ಕ್ಷೀರ ಅಂದರೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಆ ಕ್ಷೀರವನ್ನು ಕೊಡುವಂತಹದ್ದು ಕಾಮಧೇನು. ದೇವಲೋಕದಲ್ಲಿರ್ತಕ್ಕಂತಹ ದೇವತೆ ಕಾಮಧೇನು 33 ಕೋಟಿ ದೇವತೆಗಳನ್ನು ಸಹಿತವಾಗಿ ತನ್ನ ಒಡಲಲ್ಲೇ ಹೊತ್ತುಕೊಂಡಿರ್ತಕ್ಕಂತಹ ಕಾಮಧೇನುವಿನ ಹೆಸರನ್ನಿಟ್ಟು ಮಾಡಿರ್ತಕ್ಕಂತಹ ಈ ಕಾಮಧೇನು ಪಾರ್ಟಿ ಹಾಲ್ ನಿತ್ಯ ನಿರಂತರವಾಗಿ ಅಭಿವೃದ್ಧಿಯಾಗಿ ಬೆಳೆಯಲಿ. ಮಹೇಶ್ ಹಾಗೂ ನಿಮ್ಮ ಹೆಸರು ಮಹೇಶ್ ಹಾಗೂ ರಾಣಿಯವರು ಹಾಗೂ ಗಂಗಾಧರವರು ಸೇರಿ ಮಾಡಿರ್ತಕ್ಕಂತಹ ಈ ಪಾರ್ಟಿ ಹಾಲು ನಿತ್ಯದಿಂದ ನಿತ್ಯಕ್ಕೂ ಬೆಳೀತಾ ಸದಾಕಾಲದಲ್ಲೂ ಸಹಿತವಾಗಿ ಈ ಪಾರ್ಟಿ ಹಾಲಿನಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇಲ್ಲಿ ಮಾಡಿದಂತಹ ಕಾರ್ಯಕ್ರಮದಿಂದ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಗೌರವಾದಿಗಳು ಲಭಿಸಲಿ ಅಂತ ಅವರ ಕುಲದೇವರ ಪ್ರಾರ್ಥನೆಯೊಂದಿಗೆ ಜೊತೆಯಲ್ಲಿ ಕಾಮಧೇನುವಿನ ಪ್ರಾರ್ಥನೆಯೊಂದಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ. ಪಾರ್ಟಿಯಲ್ಲಿ ನಮ್ಮ ಮಹೇಶನ ಓಪನ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ನಮ್ಮನ್ನು ಬಂದಿದ್ದಾರೆ, ಅವ್ರಿಗೆ ನಾವು ಆರೈಸಿದ್ದೀವಿ. ಭಗವಂತ ಆಯುಷ್ಯ ಆರೋಗ್ಯನ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಆರೈಸ್ತೀವಿ. ಥ್ಯಾಂಕ್ ಯು. ನೋಡಿ, ಒಂದು ದೇಶ ಅಭಿವೃದ್ಧಿ ಆಗೋದ್ರ ಮೂಲಕ ಅದು ಒಂದು ವ್ಯಕ್ತಿ ಅಭಿವೃದ್ಧಿ ಆಗುತ್ತೆ. ಸೊ ಪ್ರತಿಯೊಬ್ಬರು ವ್ಯಾವಹಾರಿಕವಾಗಿ ಒಂದು ಬಿಸ್ನೆಸ್ ಅಂತ ಬಂದಾಗ ವಿನೂತನವಾದಂತಹ ಒಂದು ವಿಚಾರವನ್ನು ಮೈಟಿಗೆ ತೆಗೆದುತಾರೆ. ಅಂದರೆ ಈಗ ಬೆಂಗಳೂರು ಬೆಳೀತಿರುವಂಥ ಉದ್ದೇಶದ ಜೊತೆಯಲ್ಲಿ ಹೀಗೆಲ್ಲ ನಾವು ವ್ಯವಹಾರ ಮಾಡಿಕೊಂಡು ಒಳ್ಳೆ ಬಟ್ಟೆಯನ್ನು ನೋಡ್ಬೋದು. ಈ ವ್ಯವಹಾರದ ಜೊತೆಯಲ್ಲಿ ಜನರಿಗೆ ಕೊಡುವಂತಹ ಏನು ಸೇವೆ ಇದೆ ಅಲ್ವಾ, ಅದು ತುಂಬ ಪ್ರಾಮುಖ್ಯವಾಗಿದೆ. ಅಂಥದ್ರಲ್ಲಿ ಗಂಗಾಧರ್ ಮತ್ತು ನಮ್ಮ ಕಿರಣ್ ಅವರೆಲ್ಲ ಭಾಳ ನಮ್ಮ ಆತ್ಮೀಯರು. ಮಹೇಶ್ ಅವರು ಭಾಳ ಆತ್ಮೀಯರು. ಸೊ ಅವರು ಈ ಥರ ಒಂದು ಕಾಮಧೇನು ಪಾರ್ಟಿ ಹಾಲ್ ಏನು ಇವತ್ತು ಮಾಡಿದ್ದಾರೆ, ತುಂಬ ಒಳ್ಳೆ ಐಡಿಯಾ. ಯಾಕಂತ ಹೇಳಿದ್ರೆ ಇವತ್ತು ಒಂದು 20-30 ಜನ ಬರ್ತ್ಡೇ ಪಾರ್ಟಿಗಳನ್ನು ಮಾಡೋದಕ್ಕೆ ಜಾಗಗಳು ಇಲ್ಲದಂಗೆ ಆಗೋಗಿದೆ. ಅಂಥದ್ರಲ್ಲಿ ಈ ಥರ ಒಂದು ಪಾರ್ಟಿ ಹಾಲ್ ಮತ್ತು ಅದರಲ್ಲಿ ಕೂಡ ಒಳ್ಳೆ ಆಹಾರವನ್ನು ಕೊಡುವಂಥ ವಿಚಾರ. ಆಹಾರಗಳಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ಕೂಡ ಭಾಳ ಇಷ್ಟವಾದಂತಹ ವಿಚಾರ. ಅದನ್ನು ಭಾಳ ಚೆನ್ನಾಗಿ ರುಚಿಯಾಗಿ ಕೊಡುವುದು ಉದ್ದೇಶ ಆಗಿರಬೇಕು. ಸೊ ನಾವು ನೋಡಿದ ಹಾಗೆ ಮಹೇಶ್ ಅವರು ಮತ್ತು ಗಂಗಾಧರ್ ಅವರು ಭಾಳ ವರ್ಷದಿಂದ ಬಂದಿದ್ದೀವಿ. ಇವತ್ತು ಇಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ ಅಂತ ನಮ್ಮ ಖುಷಿ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ಜನರು ಅಷ್ಟೇ, ಈ ಭಾಗದಲ್ಲಿರುವ ಜನರುಗಳು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದ್ಭುತವಾಗಿ ಮಾಡುವಂಥ ವ್ಯವಸ್ಥೆ ಇದೆ. ಎಲ್ಲರೂ ಬನ್ನಿ, ಕಾಮಧೇನು ಪಾರ್ಟಿ ಹಾಲಿಗೆ ಸಹಕಾರ ನೀಡಿ ಅವರ ಒಂದು ವ್ಯವಹಾರ ಏನಿದೆ ಅದು ಅಭಿವೃದ್ಧಿಯಾಗಲಿ ಅಂತ ದೇವರು. ನಾವೇ ಈ ಜಾಗವನ್ನು ಮೊದಲು ನೋಡಿದ್ದು. ನಮಗೆ ಈ ಜಾಗ ಒಂಥರ ನೋಡಿದಾಗ ಒಂಥರ ಹಳ್ಳಿ ಒಂದು ಇದ್ರ ಥರ ಇತ್ತು. ಇದು ಮೊದಲು ಬೇರೆ ಒಂದು ಹೋಟೆಲ್ ಆಗಿತ್ತು. ಆ ಹೋಟೆಲ್ಲು ನಮಗೆ ಅದು ಅಷ್ಟು ಇದಾಗಿರಲಿಲ್ಲ. ಅದರಿಂದ ನಮಗೆ ಇದು ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಇತ್ತು. ಈ ರೋಡೆಲ್ಲ ತುಂಬ ದೊಡ್ಡದಿದೆ, ಸುತ್ತ 3 ಕಡೆಯೂ ಜಾಗ ಇದೆ. ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಬಿಲ್ಡಿಂಗು ಇದೆಲ್ಲ ಇರೋದರಿಂದ ಇದನ್ನು ನೋಡಿಬಿಟ್ಟು ನಾವು ಇದಕ್ಕೆ ಕಾಮಧೇನು ಪಾರ್ಟಿಯಲ್ಲಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇತ್ತು. ಹಾಗಾಗಿ ನಾವು ಇದನ್ನು ಮಾಲೀಕರು ಮಾತನಾಡಬೇಕು, ನಾವು ಕಾಮಧೇನು ಪಾರ್ಟಿಯಲ್ಲಿ ಪ್ರಾರಂಭ. ಎಷ್ಟು ಜನ ಕೆಪಾಸಿಟಿ ಇದೆ ಸರ್? ಸರ್ 250ರಿಂದ 300 ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಒಂದು ಸಲ ಬಂದು ರುಚಿಯನ್ನು ಸರಿಯಾಗಿ ಆಮೇಲೆ ಬೇಕಾದ್ರೆ ಸ್ಟೈಲ್ ಎಲ್ಲ ಯಾವ ಥರ ಸರ್? ಯಾವ ಥರ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡೋದು ಸರ್? ಕನ್ಸ್ಟ್ರಕ್ಷನ್ ಎಲ್ಲ ಬಂದುಬಿಟ್ಟು ಥರ ಒಂದು ಹಳ್ಳಿ ಥರ ಒಂದು ಆಪ್ಷನಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಓಕೆ ಸರ್. ಮಹೇಶ್ ಅಂತ, ಇದು ನಾವು ಗಂಗಾಧರ್ ಇಬ್ಬರು ಪಾರ್ಟ್ನರಾಗಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಒಂದು 200-250 ಜನ ಕೂತ್ಕೊಳ್ಳೋಂಥ ಜಾಗ ಮಾಡಿದ್ದೀವಿ.
ಏನಕ್ಕೆ ಅಂದರೆ ಇದು ಮಧ್ಯಮ ವರ್ಗದವ್ರಿಗೆ ಒಂದು ಕೈ ಎಟ್ಟುವ ರೀತಿ ಇರಲಿ, ಸ್ವಲ್ಪ ಎಲ್ಲ ಹೈಫೈ ಇವಾಗೆಲ್ಲ ಜಾಸ್ತಿ ಇದೆ. ನಾವೊಂದು ರೀಸನಬಲ್ ರೇಟಲ್ಲಿ ಮಾಡೋಣ, ಆಮೇಲೆ ಒಳ್ಳೆ ಕ್ವಾಲಿಟಿ ಮಧ್ಯಮ ವರ್ಗದ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಯವರು ಎಲ್ಲ ಬಂದು ತುಂಬ ಸ್ನೇಹಿತರು ಎಲ್ಲ ಬಂದು ಒಂದೆರಡು ಮಾತು ಗ್ರಾಹಕರು ಒಂದು ಸಲ ಬಂದು ನೋಡಿ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಮ್ಮಿಲೇ ಮಾಡಬೇಕು ಅಂತ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಲ್ಲ ಪಾರ್ಟಿಯಲ್ಲೂ ಒಂಥರ ಹೈಫೈ ಆಗಿರುತ್ತೆ. ನಾವು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲ ಮಿಷಿನ್ದು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು. ಆಮೇಲೆ ರೋಡ್ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿದೆ, ಬಸ್ ಕನ್ವೀನಿಯೆಂಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಬಸ್ಸಲ್ಲಿ ಎಲ್ಲ ಅನುಕೂಲ ಇರೋದ್ರಿಂದ ಇದು ಮಾಡಿದ್ರೆ ಒಂದು ಮಧ್ಯಮ ವರ್ಗದವರು ಅನುಕೂಲ ಆಗ್ಬೋದು ಅಂತ. ಥ್ಯಾಂಕ್ ಯು.